ನಮಸ್ಕಾರ ಗುರುಗಳೇ. ನಾನು ರಾಜೇಶ್ವರಿ ಚೆನ್ನೈಯಿಂದ ಮಾತಾಡ್ತಾ ಇದ್ದೀನಿ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯೋಗ ಕ್ಲಾಸ್ ಆನ್ಲೈನ್ನಲ್ಲಿ ಯೋಗ ಕ್ಲಾಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದೊಂದು ವಿಷಯನೂ ಅಷ್ಟು ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯೋಗ ಹೇಳ್ಕೊಡ್ತಾರೆ. ಮತ್ತು ಜೀವನದಲ್ಲಿ ಹೇಗಿರಬೇಕು, ನ್ಯಾಯ ನೀತಿ ಧರ್ಮದಲ್ಲಿಂದ ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದು ಹೇಳ್ಕೊಡ್ತಾರೆ. ಮತ್ತು ಮುದ್ರಾಸ್ ಬಗ್ಗೆ ಹೇಳ್ಕೊಡ್ತಾರೆ, ಬರೆಸ್ತಾರೆ. ಮತ್ತು ವಿಟಮಿನ್ಸ್ ಬಗ್ಗೆ ಬರೆಸ್ತಾರೆ. ಎಲ್ಲಾದ್ರೂ ಇಂಥದ್ದು ಬರ್ಸಲ್ಲ, ಇಂಥದ್ದು ಹೇಳ್ಕೊಡಲ್ಲ ಅನ್ನಂಗಿಲ್ಲ. ಒಂದೊಂದು ಪಾಯಿಂಟನ್ನು ಕೂಡ ಅಷ್ಟು ಅರ್ಥಗರ್ಭಿತವಾಗಿ ಹೇಳ್ಕೊಡ್ತಾರೆ. ಮತ್ತು ತುಂಬ ಚೆನ್ನಾಗೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವೇ ನಮ್ಮ ಫ್ಯಾಮಿಲಿಗೆ ನಾವೇ ಡಾಕ್ಟ್ರ್ ಆಗೋ ಥರ ಬರೆಸ್ತಾರೆ. ನಾವೇ ಅದನ್ನು ಓದ್ಕೊಂಡು ಏನು ಡಿಸೀಸ್, ಯಾವ ಕಾಯಿಲೆಗೆ ಏನು, ಹೆಂಗೆ ವಿಟಮಿನ್ಸ್ ಬಗ್ಗೆ ಗೊತ್ತಾಗ್ಬಿಟ್ರೇ ಸಾಕು, ಎಲ್ಲದೂ ತಿಳ್ಕೊಂಡಂಗೆ. ಅದ್ರಲ್ಲಿ ನೋಡಿದ್ರೆ ಯಾವುದು ನಮ್ಮ ದೇಹದಲ್ಲಿ ಕೊರತೆ ಇದೆಯೋ ಅದು ವಿಟಮಿನ್ ಬಿ ಕೊರತೆ ಇದೆ, ವಿಟಮಿನ್ ಸಿ ಕೊರತೆ ಇದೆ, ವಿಟಮಿನ್ B12 ಕೊರತೆ ಇದೆ, ವಿಟಮಿನ್ C12 ಕೊರತೆ ಇದೆ. ಈ ಥರ ಒಂದೊಂದಕ್ಕೂ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾರೆ, ಬರೆಸ್ತಾರೆ. ಈ ಥರ ಒಬ್ಬರು ಗುರುಗಳು ಸಿಕ್ಕಿರೋದು ನಮ್ಮ ಭಾಗ್ಯ. ನಾವು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ. ಇಂಥ ನಮ್ಮ ಗುರುಗಳಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಒಂದೊಂದು ಯೋಗಾಸನೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವೇನೇ ಡೈಲಿ ಪ್ರಾಕ್ಟೀಸ್ ಮಾಡಿ ಅಂತಾರೆ. ಯೋಗ ಕ್ಲಾಸ್ ಮುಗ್ದಾದ್ಮೇಲೆ ನಾವು ಸ್ವಲ್ಪ ಸೋಂಬೇರಿಗಳು. ಅವ್ರು ಹೇಳ್ಕೊಟ್ಟಂಗೆ ನಾವು ಕ್ಲೀನಾಗೆ ಮಾಡ್ಕೊಂಡು ಬಂದರೆ ಜೀವನದಲ್ಲಿ ನಾವು 150 ವರ್ಷ ಬಾಳ್ಬೋದು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅಷ್ಟು ಡಿಸಿಪ್ಲಿನಾಗೆ ತುಂಬ ಕಲಿಸ್ಕೊಡ್ತಾರೆ ನಮಗೆ. ನಮ್ಮ ಗುರುಗಳಿಗೆ ಕೋಟಿ 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 ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಗುರುಗಳೇ.